ದಿವಸದಿಂದ ಕಂಡಂಥ ಕನಸು ನನಸಾಗಿದೆ. ನಾವು ಸುಮಾರು 2 ವರ್ಷದಿಂದ ಪ್ರಯತ್ನ ಮಾಡ್ತಾನೆ ನಾವು ಗಣಭೈರವ ಪ್ರತಿಷ್ಠಾನ. ಆದರೆ 3-4 ಸತಿ ಡೇಟ್ ಆಗಿ ಅದು ಪೋಸ್ಟ್ಪೋನ್ ಆಗಿದೆ. ಆದರೆ ಇವತ್ತು ಅದು ಕಾಲ ಮುಹೂರ್ತ ಕೂಡಿ ಬಂದಿದೆ. ಭಾಳ ಸುದಿನವಾದ ದಿನ. ಕಾಳಭೈರವ ಅಂದರೆ ತಮಗೆಲ್ಲ ಗೊತ್ತೇ ಇದೆ, ಭಾಳ ಪವರ್ಫುಲ್. ಹಾಗಾಗಿ ನಮಗೆ ಮತ್ತು ಎಲ್ಲ ಜನತೆಗೆ ಇರುವಂಥ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಇರುವಂಥ ಹೋಗಲಿ ಅಂತ ನಾನು ದೇವರು ಪ್ರಾರ್ಥಿಸ್ತೇನೆ. ಮತ್ತು ನಮ್ಮ ಈ ದೇವಸ್ಥಾನ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಇದು ಪುರಾತನವಾದ ದೇವಸ್ಥಾನ ಇದೆ. ಆದರೆ ಮತ್ತೆ ಇದನ್ನು ಶ್ರೀ ತಿರುಚಿ ಸ್ವಾಮಿಗಳು ವಿಜಯದಿಂದ ತಗೊಂಡು ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟು ಮಾಡಿದ್ರು. ಅದಾದ ನಂತರ ಅವರು ನಾರಾಯಣ ಸ್ವಾಮಿ ದರ್ಶನ ಮಾಡಿ ಅವರು ಕೂಡ ಭಾಳಷ್ಟು ಅಭಿವೃದ್ಧಿ ಮಾಡಿದರು. ಇಲ್ಲಿ ಭಾಳಷ್ಟು ವಿಗ್ರಹಗಳು ಎಲ್ಲ ಚೆನ್ನಾಗಿತ್ತು. ಆದರೆ ಈ ಒಂದು 12 ವರ್ಷದಿಂದ ನಾವು ಏನಿದೆ ನಮ್ಮ ಜೊತೆಯಲ್ಲಿ ನಮ್ಮ ಟೀಮ್, ನಾನಾಗಿರ್ಬೋದು, ನರಸಿಂಹನ್ ಸಾರು ಅವರು ಕಾರ್ಯಾಧ್ಯಕ್ಷರು, ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು, ಮತ್ತು ನಮ್ಮ ಮಾಜಿ ಮೇಯರಾದ ಉಚ್ಚಪ್ಪನವರು ಅವರು ಉಪಾಧ್ಯಕ್ಷರು, ಮತ್ತು ಕೋಶಾಧ್ಯಕ್ಷರಾಗಿ ಶ್ರೀನಿವಾಸ್, ನಮ್ಮ ಹಿರಿಯರಾದ ಶ್ರೀನಿವಾಸ್ ಅವರು, ಮಾಜಿ ಕಾರ್ಪೊರೇಟರ್ ಮೆಂಬರ್, ಮತ್ತು ವೆಂಕಟೇಶ್ ಕಾರ್ಯದರ್ಶಿ ವಕೀಲರು, ಉದಯ್ ಕುಮಾರ್ ಬಾಬು ನಮ್ಮ ಸಹ ಕಾರ್ಯದರ್ಶಿ, ಮತ್ತು ನಮ್ಮ ವಿಶ್ವನಾಥ್ ಅವರು, ಮತ್ತು ಇಲ್ಲಿ ನಮಗೆ ಮ್ಯಾನೇಜರ್ ಆಗಿ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾಂಟ್ರಾಕ್ಟ್ಸು ಎಲ್ಲ ಸ್ಟಾಫು ಅವರು ಕೂಡ ಭಾಳಷ್ಟು ಮಾಡ್ತಾರೆ. ಅದೇ ರೀತಿಯಲ್ಲಿ ಅರ್ಚಕರು ಭಾಳಷ್ಟು ಪೂಜಾ ಭಾಳ ಪದ್ಧತಿಯಿಂದ ನಡೀತಿದೆ. ಮತ್ತು ನಮಗೆ ಭಕ್ತರು ಅವರೆಲ್ಲ ಸಹಕಾರ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಈ ದೇವಸ್ಥಾನ ಇಷ್ಟ ಅಭಿವೃದ್ಧಿ ಆಗಿದೆ. ಈ ದೇವಸ್ಥಾನ ಮಾಡಲಿಕ್ಕೆ ನಮ್ಮ ಸಿಂಗಣ್ಣ ಅವ್ರು ಹೇಳಿದಾಗೆ ನಾವು ಭಾಳಷ್ಟು ಒಂದು 12 ವರ್ಷ ಭಾಳ ಎಲ್ಲರೂ ಶ್ರಮಪಟ್ಟು ಇವತ್ತು ಈ ಮಟ್ಟಕ್ಕೆ ಮಾಡಿದ್ದೀವಿ. ಅದಕ್ಕೆ ಇನ್ನೂ ಭಾಳಷ್ಟು ಕೆಲಸ ಮಾಡುವಂಥದ್ದಿದೆ, ಭಾಳಷ್ಟು ಅಭಿವೃದ್ಧಿನೂ ಆಗಿದೆ, ಇನ್ನೂ ಆಗುತ್ತಿದೆ. ಅದಕ್ಕೆ ಭಾಳಷ್ಟು ಜನ ಈಗ ಹಿಂದೆ ಬರ್ತಾ ಇದ್ದಾರೆ. ನಾವು ಕೂಡ ದೇವಸ್ಥಾನ ಕಾರ್ಯದಲ್ಲಿ ಕ್ಲೀನ್ ಮಾಡ್ತೀವಿ, ನಾವು ಜೊತೆ ಕೊಡ್ತೀವಿ ಅಂತ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಗ್ಗೆ ಅಂದ್ಕೊಂಡು ನೋಡಿದ್ರೆ ಏನು ಜನ ಬರ್ತಾರೋ ಇಲ್ಲ ಅಂತ, ಆದರೆ ಅದಾದಮೇಲೆ ಭಾಳ ಶಕ್ತಿ ಏನೋ ಅನ್ನೋದು ತೋರಿಸ್ಬಿಟ್ಟು ನಮ್ಮ ಕಾಳಭೈರವ ಆಕರ್ಷಣೆ ಭಾಳ ಊಟ ಅಂತೂ ಇನ್ನೂ ಮುಗಿತಾನೇ ಇಲ್ಲ. ಈಗ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಿರಂತರ ನಡೀತಾನೇ ಇದೆ. ಭಾಳಷ್ಟು ಅಭಿವೃದ್ಧಿಯಾದಾಯಿತು. ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಸಂಘಟನೆ, ರೈತ ಸಂಘಟನೆ ಇರ್ಬೋದು, ನಮ್ಮ ರೈತ ಸಂಘಟನೆ ಮುಖಂಡರೆಲ್ಲ ಬಂದಿದ್ದಾರೆ, ಮತ್ತು ವಿದ್ಯಾರ್ಥಿ ನಾಯಕರು ಭಾಳಷ್ಟು ಜನ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾಳಭೈರವ ವಿಗ್ರಹನ ಒಬ್ಬ ಮಾಜಿ ವಿದ್ಯಾರ್ಥಿ ನಾಯಕರಾದ ದಿವಾಕರ್ ಅವ್ರ ಕುಟುಂಬದವರು ಮಾಡಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯ ಅಂದರೆ ಇವತ್ತು ನಮಗೆ ನಿರ್ಮಲಾನಂದ ಸ್ವಾಮಿ ಬರ್ತಾರೋ ಇಲ್ಲೋ ಅಂತಿತ್ತು. ಏಕೆಂದರೆ ಅವರು ಇದು ಪ್ರಧಾನ ದೇವರು. ನಮಗೆ ಆದಿಚುಂಚನಗಿರಿ ಮಹಾಕ್ಷೇತ್ರ ಸಂಸ್ಥಾನದ ಅವರು ಪೀಠಾಧ್ಯಕ್ಷರು, ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ 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 ನಿರ್ಮಲಾನಂದ ಸ್ವಾಮಿಯವರು, ಮತ್ತು ನಮ್ಮ ಬೆಂಗಳೂರು ಶಾಖಾ ಮಠದ ಕಾರ್ಯದರ್ಶಿಗಳಾದ ಶ್ರೀ 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 ಪರಮಗುರು ನಮ್ಮ ಸೋಮನಾಥ ಸ್ವಾಮೀಜಿಯವರು, ಮತ್ತು ಕಾಶಿಯಿಂದ ಒಬ್ಬ ಸ್ವಾಮೀಜಿಯವರು ಕಾಶಿ ದೇವಸ್ಥಾನದವರು ಪ್ರಧಾನ ಅರ್ಚಕರು. ಅವರು ಕಳೆದ ಬಾರಿ ದೇವಸ್ಥಾನಕ್ಕೆ ಯಾರೋ ಕರ್ಕೊಂಡ್ಬಂದರು. ನಾವು ಕರೆದು ಸ್ವಾಮಿ ದಯವಿಟ್ಟು ಬರಬೇಕು ಅಂತ, ಆಯಿತು ನೋಡ್ತೀನಿ ಪ್ರಯತ್ನ ಮಾಡ್ತಿದ್ರು. ಆದರೆ ಇವತ್ತು ಅವರು ಕೂಡ ಬಂದರು. ಮತ್ತು ಎಲ್ಲ ಭಕ್ತರು ಕೆಲವರಿಗೆ ಅವರೇ ಬಂದು ಹೇಳ್ತಾರೆ, ಸರ್ ನಾವು ಹೋಗಲಿಕ್ಕೆ ಇಷ್ಟ ಇಲ್ಲ, ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತ. ಹಾಗಾಗಿ ಭಕ್ತರು ಅಷ್ಟೇ ಅಲ್ಲ, ನಮ್ಮ ನಿರ್ಮಲಾನಂದ ಸ್ವಾಮಿರವರು ಫಸ್ಟು ನೋಡ್ತೀನಿ 10 ನಿಮಿಷ ಬಂದು ಹೋಗ್ತೀನಿ, ಬ್ಯುಸಿ ಇದ್ದೀನಿ ಹಾಗೆ ಹೀಗೆ ಅಂತ. ಅವ್ರ ಪಾಪ ಭಾಳಷ್ಟು ಬ್ಯುಸಿ ಇವತ್ತು. ಅವರೇನೋ ದೇವಸ್ಥಾನ ಹೇಗೆ ಅಂತ ಗೊತ್ತಾಯ್ತು ಗೊತ್ತಿಲ್ಲ. ಬಂದ ಮೇಲಂತೂ ಎಷ್ಟು ಖುಷಿ ಆದರು ಅಂದರೆ ಭಾಳಷ್ಟು ಪ್ರವಚನ ಮಾಡಿದ್ರು. ನಾನು ತೋರಿಸ್ಬೇಕು ಬರ್ತೀನಿ, ನೀವು ಸೋಮನಾಥ ಸ್ವಾಮೀಜಿ ಅಂತೂ ನಾನು ಫುಲ್ ಇರ್ತೀನಿ ಅಂತ 3 ಗಂಟೆಗಳ ಕಾಲ ಅವರು ಮತ್ತು ಕಾಶಿ ಸ್ವಾಮಿಗಳು. ಹಾಗಾಗಿ ಇದು ನಮ್ಮ ಪುಣ್ಯ. ಎಲ್ಲರೂ ಕೂಡ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೆ ಇವತ್ತು ಸಾರ್ಥಕ ಆಗಿದೆ. ಹಾಗಾಗಿ ನೀವು ಕೂಡ ನಿಮ್ಮ ಜೊತೆಯಲ್ಲಿ ಮಾಧ್ಯಮದ ಭಾಳ 12 ವರ್ಷಗಳಿಂದ ಭಾಳ ಸಹಕಾರ ಮಾಡಿ ಪ್ರಚಾರ ಮಾಡ್ತೀರಾ. ಆದರೂ ಈ ದೇವಸ್ಥಾನ ಇನ್ನೂ ಪ್ರಚಾರ ಆಗಿದೆ. ಯಾಕೆಂದರೆ ಇದು ಸ್ವಲ್ಪ ಒಳಗಡೆ ಇರೋದ್ರಿಂದ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಬಂದು ನೋಡ್ಬಿಟ್ಟು ಆಶ್ಚರ್ಯ ಬೀಳ್ತಾರೆ, ಇಂಥ ದೇವಸ್ಥಾನ ಇದೆಯಾ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು.
ಇನ್ನು ಮುಂದಿನ ಈ ದೇವಸ್ಥಾನ ಭಾಳಷ್ಟು ಯಾಕೆಂದರೆ ಇಂಥ ಒಂದು ದೇವಸ್ಥಾನಗಳು ತಮಿಳುನಾಡಲ್ಲಿ ಕೆಲವು ಕಡೆ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ. ಅದರಿಂದ ಇವೆಲ್ಲ ನೋಡಿರ್ಬೋದು. ಇದೆಲ್ಲ ಸ್ವಲ್ಪ ತೋರಿಸ್ಬೇಕು ನೀವು. ಸೀಲಿಂಗಲ್ಲಿ ಚಿತ್ರಕಲೆಗಳು ನಮ್ಮ ತಮಿಳುನಾಡು ಪ್ರಸಿದ್ಧಿಯಾದ ವಿಶ್ವವಿಖ್ಯಾತ ಚಿತ್ರಕರು ತಂಜಾವೂರಿನವರು ಮತ್ತು ಸೀರ್ಗಾಳಿನವರು ಭಾಳಷ್ಟು ಪಾಪ ಸುಮಾರು 2 ವರ್ಷ ಕಷ್ಟ ಬಿದ್ದು ಇಟ್ಕೊಂಬರೋದೇ ಕಷ್ಟ. ಮತ್ತು ಈ ಕಲೆ ಇದೆಯಲ್ಲ ಭಾಳ ಕಷ್ಟ. ನೀವು ಬೇಕಾದ್ರೆ ನೆಲದಲ್ಲಿ ಹಾಕ್ಬೋದು, ಗೋಡೆಯಲ್ಲಿ ಹಾಕ್ಬೋದು, ತೆತ್ಕೊಂಡೇ ಬರೀಬೇಕು. ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ನಾನು. ಹಾಗಾಗಿ ಅವರು ಕೂಡ ಮಾಡಿದ್ರು. ಅದು ಭಾಳ ಖರ್ಚಾಗತ್ತೆ. ಆದರೂ ನಾವು ಬಿಡಲಿಲ್ಲ. ಇದು ಸೇರಿ ದಿನ ಇಲ್ಲಿ ಮಾಡಲೇಬೇಕು ಅಂತ ಅನಿಸಿದ್ವಿ. ಈಗ ಜನರು ಹೇಳ್ತಾರೆ ಇಲ್ಲ ಭಾಳ ಚೆನ್ನಾಗಾಗಿದೆ ಅಂತ ಬೇಕಾಗಿತ್ತು. ಹಾಗಾಗಿ ಈ ದೇವಸ್ಥಾನದ ಇನ್ನೂ ಪ್ರಚಾರ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಅತ್ಯಗತ್ಯ. ನಮ್ಮಲ್ಲಿ ವೈಕುಂಠ ಏಕಾದಶಿಗೆ ಸುಮಾರು ತರಣ ನೋಡಿದ್ದೀರಾ, ಭಾಳಷ್ಟು ಜನ ಅನುಭವಿದ್ದೀರಾ. ಸುಮಾರು 2 ಲಕ್ಷ ಜನ ವೈಕುಂಠ ಏಕಾದಶಿ ಸುಮಾರು 3 ರ್ಯಾಂಪ್ ಹಾಕ್ತೀವಿ. ಕಂಟಿನ್ಯೂಸ್ 24 ಅವರ್ಸ್ ಇರ್ತಾರೆ. ಮತ್ತು ಶಿವರಾತ್ರಿ ಅದೇ ರೀತಿ. ಮತ್ತು ಇತ್ತೀಚೆಗೆ ನಮಗೆ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗಿದೆ. ದುರ್ಗಾ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ, ವಾರ್ಷಿಕೋತ್ಸವ, ಸತ್ಯನಾರಾಯಣ ಪೂಜೆನೂ ಈಗ ಸ್ವಲ್ಪ ಕರೋನಾ ನಿಲ್ಲಿಸಿದ್ದು ಅದು ಪ್ರಾರಂಭ ಮಾಡ್ತಾರೆ. ಮತ್ತು ಎಲ್ಲ ಭಾಳಷ್ಟು ಪದ್ಧತಿಯಿಂದ ನಮ್ಮ ಆರ್ಸಿಸ್ಟರ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮದುವೆಗಳು ಇದು ವಿಶೇಷ. ನೀವು ಸುಮಾರು 50 ವರ್ಷದಿಂದ ವರ್ಷಕ್ಕೆ 100ರಿಂದ 120 ಮದುವೆ ಆಗುತ್ತೆ. ಆ ಮದುವೆಗಳಲ್ಲಿ 3-4 ತಲೆಮಾರುಗಳಾಗಿದ್ದಾರೆ. ಯಾಕಂದರೆ ಅವ್ರು ಚೆನ್ನಾಗಿದ್ದೀವಿ ಅಂತ ತಂದೆ ತಾಯಿ ಮಗ ಮೊಮ್ಮಗ ಎಲ್ಲರೂ ಆಗಿದ್ದಾರೆ. ಮತ್ತು ಇಲ್ಲಿ ವಿಶೇಷ ಇನ್ನೊಂದೇನೆಂದರೆ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಂತ ತಿರುಚಿ ಸ್ವಾಮಿಗಳ ಹೆಸರು. ಅದೇ ಯಾಕೆಂದರೆ ಇಲ್ಲಿ ವಿಷ್ಣು ಮತ್ತು ಶಿವ ಪಕ್ಕ ಗರ್ಭಗುಡಿಯಲ್ಲೇ ಇದ್ದಾರೆ. ಅದು ಭಾಳ ವಿರಳ. ಯಾಕೆಂದರೆ ಪ್ರಾಂಗಣದಲ್ಲಿ ಇರ್ತಾರೆ, ಪಕ್ಕ ಗರ್ಭಗುಡಿಯಲ್ಲಿ ಭಾಳ ವಿರಳ. ಅಂಥದ್ರಲ್ಲಿ ಇಲ್ಲಿದೆ. ನಮ್ಮಲ್ಲಿ ವಿಷ್ಣು ಭಕ್ತರು, ಶಿವ ಭಕ್ತರು ಎಲ್ಲ ಭಾಳ ಭಕ್ತಿಯಿಂದ ಭಾಗವಹಿಸಿ ಎಲ್ಲ ಕಷ್ಟಪಟ್ಟು ಮಾಡಿರೋದ್ರಿಂದ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಅದರಿಂದ ನಿಮ್ಮೆಲ್ಲರ ಸಹಕಾರನೂ ಕೋರ್ತಾ ಈ ದೇವಸ್ಥಾನ ಇನ್ನೂ ಒಂದು ಒಳ್ಳೆಯ ದೇವಸ್ಥಾನ ಆಗಿದೆ ಅಂತ ನಾನು ಬಯಸ್ತೀನಿ. ಈಗ ನಮ್ಮ ಮಾಜಿ ಮೇಯರಾದ ಕೊಡ್ತಾರೆ. ನಮ್ಮಲ್ಲಿ ಅಧ್ಯಕ್ಷರು ಬೈಕ್ ಕೊಟ್ಟ ಮೇಲೆ ಅದೊಂದು ಗೌರವ ಸ್ಥಾನ ಆ ಗೌರವ ಸ್ಥಾನ ಉಳಿಸ್ಕೊಂಡ್ಬಂದಿದ್ವಿ. ಅವ್ರು ಹೇಳಿದ್ರೆ ನಾವು ಹೇಳಬೇಕು, ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ದೇವಸ್ಥಾನದಲ್ಲಿ ಪ್ರಚಾರ ಕೊಡಿ, ಎಲ್ಲರಿಗೂ ಪ್ರಚಾರ ಕೊಡಿ.